ಮದುವೆಯಾಗಿ 3 ವರ್ಷಗಳ ಕಾಲ ಸಂಸಾರ ನಡೆಸಿದ ಪತಿಯೊಬ್ಬ ಮೊದಲ ಪತ್ನಿ ಜೀವಂತವಾಗಿರುವಾಗಲೇ ಎರಡನೇ ಮದುವೆ ಆಗಿರುವ ಘಟನೆ ಬೆಳಕಿಗೆ ಬಂದಿದ್ದು. ಚಿಕ್ಕಮಗ್ಗೆ ಹೊಸೂರು ಮೂಲತಃ ಶಿವಕುಮಾರ್ ಎಂಬಾತನ ವಿರುದ್ಧ ಆತನ ಮೊದಲ ಪತ್ನಿ ಸುಷ್ಮಿತಾ ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಸುಮಾರು 3 ವರ್ಷಗಳ ಹಿಂದೆ ಸುಷ್ಮಿತಾ ಮತ್ತು ಶಶಿಕುಮಾರ್ ಅವರ ವಿವಾಹ ನಡೆದಿತ್ತು. ನೀನೇ ಬೇಕು ಎಂದು ಹಠ ಹಿಡಿದು ಮದುವೆಯಾಗಿದ್ದ ಅವರು ಮದುವೆಯಾದ ಕೆಲವೇ ದಿನಗಳಲ್ಲಿ ತನ್ನ ಅಸಲಿ ರೂಪ ತೋರಿಸಿದ್ದಾನೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಮದುವೆಯಾದ 3 ವರ್ಷದಲ್ಲಿ ಕೇವಲ ಕೆಲವು ದಿನಗಳಷ್ಟೇ ಸುಖವಾಗಿದ್ದ ಸಂಸಾರದಲ್ಲಿ ನಂತರ ವರದಕ್ಷಿಣೆ ಕಿರುಕುಳ ಆರಂಭವಾಗಿದೆ. ಮನೆಯಿಂದ ಹಣ ಮತ್ತು ವರದಕ್ಷಿಣೆ ತರುವಂತೆ ಪತಿ ಮತ್ತು ಆತನ ಮನೆಯವರು ನಿರಂತರವಾಗಿ ಮಾನಸಿಕ ಹಾಗೂ ದೈಹಿಕ ಹಿಂಸೆ ನೀಡುತ್ತಿದ್ದರು. ಮನೆಯೊಳಗೆ ಸೇರಿಸದೆ ಊಟಕ್ಕೂ ಬಿಡದೆ ಸತಾಯಿಸುತ್ತಿದ್ದರು. ಈ ಬಗ್ಗೆ ಕೇಳಲು ಹೋದ ನನ್ನ ತಾಯಿಯನ್ನು ಅವಮಾನಿಸಿ ಮನೆಯಿಂದ ಹಾಕಿದ್ದಾರೆ ಎಂದು ಸುಷ್ಮಿತಾ ಕಣ್ಣೀರಿಟ್ಟಿದ್ದಾರೆ. ಪತಿ ಶಶಿಕುಮಾರ್ ಮತ್ತೊಬ್ಬ ಯುವತಿಯೊಂದಿಗೆ ದೇವಸ್ಥಾನದಲ್ಲಿ ಮದುವೆಯಾಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದಾಗ ಈ ವಂಚನೆ ನನಗೆ ತಿಳಿದು ಬಂದಿದೆ ಎಂದಿದ್ದಾರೆ. ನನ್ನ ಹೆಸರು ಸುಷ್ಮಿತಾ ಅಂತ, ಲಾಲಿ ಸುಷ್ಮಿತಾ ಅಂತ. ನಾನು ಚಿಕ್ಕಮಗ್ಗೆ ಹೊಸೂರು ಶಶಿಕುಮಾರ್ ಅವರ ಮೊದಲನೇ ಹೆಂಡತಿ. ಅವ್ರು ನನಗೆ ವರದಕ್ಷಿಣೆ ಕಿರುಕುಳ ಕೊಡ್ತಿದ್ರು. ನಾನು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ನಾನು ಮದುವೆಗೆ 3 ವರ್ಷ ಆಯಿತು. ಒಂದು ವಾರ ಚೆನ್ನಾಗಿದ್ದ, ಇನ್ನೊಂದು ವಾರಕ್ಕೆ ಮನೆಗೆ ಬಿಟ್ಟು ಹೋಗು, ವರದಕ್ಷಿಣೆ ತಗೊಂಬ ಅಂತ ಎಲ್ಲ ಕಳಿಸೋನು. ಮನೆಗೆ ಹೋಗಿ ಹೇಳೋ ಹೊತ್ತಿಗೆ ನಮ್ಮ ಅಮ್ಮ ಬಂದರು. ನಮ್ಮ ಅಮ್ಮನ ಒಳಗಡೆಗೂ ಕೂಡ ಬಿಡಲಿಲ್ಲ. ಧೂಳೆಲ್ಲ ಎರ್ಚಿದ್ಲು ನಮ್ಮ ಅತ್ತೆ. ಮತ್ತು ಅವ್ರ ಶ್ರುತಿ ಅಂತ ಅವ್ರ ಮಗಳು, ರವಿ ಅಂತ ಅವ್ರ ಗಂಡ, ಅವರಿಬ್ಬರು ಮನೆಗೆ ಬಂದರೆ ಜಾಸ್ತಿ ಜಗಳ ಆಗೋದು. ನಾನು ಊಟನೂ ಸಹ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹೊಡೆಯೋರು, ಬೈಯೋರು, ಬಾಯಿಗೆ ಬಂದಂಗೆಲ್ಲ ಬೈಯೋರು. ಮನೆಯಲ್ಲಿ ವರದಕ್ಷಿಣೆ ತಗೊಂಬ ಅಂತ ಹೇಳೋರು. ಇಲ್ಲ, ಅವ್ರು ವಿಡಿಯೋ ಮಾಡಿ ಫೋನಿಗೆ ಬಿಟ್ಟಾಗ ಆವಾಗ ಗೊತ್ತಾಗಿರೋದು ನಮಗೆ. ಆ ಹುಡುಗಿ ನನಗೆ ಗೊತ್ತಿಲ್ಲ. ಒಂದೇ ಊರು ಆದರೆ ನನಗೆ ಗೊತ್ತಿರಲಿಲ್ಲ ಮುಂಚೆ. ಇನ್ನು ಹುಡುಗನ ಮನೆಯವರು ಕೇಳಿದಷ್ಟೇ ಚಿನ್ನ, ಹಣ ನೀಡಿ ಮದುವೆ ಮಾಡಿದ್ದೆವು. 6 ತಿಂಗಳ ಹಿಂದೆ ಜಗಳ ಮಾಡಿ ನನ್ನ ತಂಗಿಯನ್ನ ತನ್ನ ಮನೆಗೆ ಕಳಿಸಿಕೊಂಡರು. ಈಗ ಇನ್ನೊಬ್ಬಳನ್ನ ಮದುವೆಯಾಗಿದ್ದಾನೆ. ಇದರಿಂದ ತನ್ನ ತಂಗಿಗೆ ಅನ್ಯಾಯವಾಗಿದೆ. ಅವಳಿಗೆ ಹಿಂಸೆ ನೀಡಿದವರಿಗೆ ಶಿಕ್ಷೆ ಆಗಬೇಕು ಎಂದು ಸುಷ್ಮಿತಾ ಅವರ ಅಣ್ಣ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಂದು ತಿಂಗಳು ಮದುವೆಗೆ 1 ತಿಂಗಳು ಅಷ್ಟೇ ನಮಗೆ ಇದು ಕೊಟ್ಟಿತ್ತು. ಬಂದು ಮನೆ ನೋಡೋಕೆ ಬಂದರು. ಅವ್ರ ಅಮ್ಮ ತುಂಬ ಹಿಂಸೆ ಬೇಕು ಅಂತ ಮದುವೆ ಮಾಡಿದ್ರಣ. ಅವ್ರು ಕೇಳ್ದಂಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ದೋಣ. 100 ಚಿನ್ನ ಬೇಕು ಅಂತ ಕೊಟ್ಟು, ದುಡ್ಡು ಬೇಕು ಅಂತ ಕೊಟ್ಟು ಮದುವೆ ಮಾಡಿಕೊಟ್ಟ. ಚೌಟ್ರಲ್ಲಿ ಇದೇ ಚೌಟ್ರಲ್ಲಿ ಮದುವೆ ಆಗಬೇಕು ಅಂತ ಮಾಡ್ಕೊಟ್ಟಿದ್ದೀವಿ. ಇವನು 1 ತಿಂಗಳಿಗೆ ಮದುವೆಗೆ 1 ತಿಂಗಳಿಗೆ ಹೊಡೆದ್ಬಿಟ್ಟು ಕಳಿಸಿದ ಮನೆಗೆ. ಹೋಗಿ 3-4 ಸರಿ ತೀರ್ಮಾನ ಮಾಡ್ದು. ಏನೋ 2 ವರ್ಷ ಜೀವನ ಮಾಡ್ತಾರೆ ಅಂತ ನೋಡ್ಕೊಂಡಿದ್ದು. ಈ 6 ತಿಂಗಳು ಮುಂಚೆ ಹೊಡೆದ್ಬಿಟ್ಟು ಕಳಿಸಿದ ಸರ್. ಹೊಡೆದ್ಬಿಟ್ಟು ಕಳಿಸಿ 1 ವಾರಕ್ಕೆ ಡೈವರ್ಸ್ ಇದು ಮಾಡ್ತೀನಿ ಅಂತ ಕಳಿಸಿದ ಸರ್. ಡೈವರ್ಸ್ ಲೆಟರ್ ಕಳಿಸಿದ. ಅದು ಇನ್ನೂ ಕೋರ್ಟಲ್ಲಿ ಐತೆ ಸರ್. ನಾವು ಕೇಸ್ ಇನ್ನೂ ಪೆಂಡಿಂಗಲ್ಲಿ ಐತೆ. ಈ ಬೋಣಿ ಮಗ ಹೋಗಿ ಇನ್ನೊಂದು ಹುಡುಗಿ ಅಕೌಂಟಲ್ಲಿ 10 ಲಕ್ಷ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ಮದುವೆ ಬಂದವನೇ. ಇಂಥ ನನ್ನ ಮಕ್ಳುಗಳಿಗೆ ನ್ಯಾಯ ಕೊಡ್ತಾರೆ ಸರ್. ಇಲ್ಲಿ ನಮ್ಗೆ ಅನ್ಯಾಯ ಆಗೈತೆ. ನಮ್ಗೆ ಯಾರು ಸರ್ ನ್ಯಾಯ ಕೊಡೋದು? ಯಾವ ಹುಡುಗಿ ಸರ್? ಏನು ಇಲ್ಲ ಸರ್, ಗೊತ್ತು ಸರ್. ಒಂದೇ ಊರು ಗೊತ್ತಿದ್ದಂಗೆ ಇರ್ತದೆ ಸರ್. ಬಂದು ಹಾಸ್ಟೆಲ್ ಹುಡುಗಿ ಕರ್ಕೊಂಡೋಗನೆ. ಹಾಸ್ಟೆಲ್ ಹೆಂಗ್ ಕಳ್ಸಿರೋ ಸರ್ ಆ ಹುಡುಗಿ? ಸರ್ ದಯವಿಟ್ಟು ಇಲ್ಲಂತೂ ನಮಗೆ ನ್ಯಾಯ ಸಿಗಲ್ಲ. ದಯವಿಟ್ಟು ನೀವು ನಿಮ್ಮ ಮುಖಾಂತರ ನಮ್ಗೆ ನ್ಯಾಯ ಬೇಕು ಸರ್. ನಮಗೆ ದಯವಿಟ್ಟು ಇಂಥ ನನ್ನ ಮಕ್ಳುಗಳು ಇನ್ನು ಎಷ್ಟು ಮನೆ ಹಾಳು ಮಾಡ್ತಾರೋ ಲೋಫಸ್ಗಳ ಮಕ್ಳವರು. ಇವ್ರ ಅಕ್ಕ ತಂಗಿರ, ಅವ್ರ ಅಕ್ಕಳೆ ಸರ್. ಅವ್ರ ಅಕ್ಕ, ಅವ್ರ ಬಾವ, ಅವ್ರ ಅಪ್ಪ, ಅವ್ರ ಅವ್ವ ಮಿಂಡ್ರು ಕೊಡ್ತಾರೆ. ಬರೀ ವರದಕ್ಷಿಣೆ ಕಿರುಕೊಳಕೋಸ್ಕರ ಇದು ಮಾಡ್ತಾರೆ ಅವರು. ರೆಕಾರ್ಡ್ ಮಾಡ್ಕೊತಾಳೆ ಸರ್. ಏನಾರು ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಳ್ಳೋದು. ನೀನು ಹಿಂಗೆ ಎದುರಿಸ್ತೀನಿ, ಹಂಗೆ ಎದುರಿಸ್ತೀನಿ, ಕೊಲೆ ಮಾಡ್ತೀನಿ, ಬರೀ ಇದೇ ಇವಳು. ದಯವಿಟ್ಟು ಸರ್ ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರೆಲ್ಲರೂ ಒಂದ್ಸರಿ ತಗೊಬಂದು ಕಸ್ಟಡಿಗೆ ಹಾಕಿ ಜೈಲು ಶಿಕ್ಷೆ ಆಗಬೇಕು ಈ ಮುಂಡವ್ರಿಗೆ. ಇವರು ಏನು ಕಡಿಮೆ ಇಲ್ಲ ಸರ್. ಇವರು ಎಷ್ಟು ಮನೆ ಹಾಳು ಮಾಡ್ತಾರೆ ಸರ್. ಇವರು ಕೇಳ್ದಂಗೆ ದುಡ್ಡು ಸರ್. ಕೇಳ್ದಂಗೆ 1 ಲಕ್ಷ ಬೇಕು ಅಂತ ಕಳಿಸ್ತಾ. 1 ತಿಂಗಳು ಆಯ್ತದಂಗೆ ಮದುವೆ ಆಯ್ತದಂಗೆ ಕೊಟ್ಟು ಕಳಿಸ್ತಾ 1 ಲಕ್ಷವ. 100 ಚಿನ್ನ ಕೊಟ್ಟು ಇವ್ನಿಗೆ ಹೇಳಿ ಮದುವೆ ಮಾಡಿಕೊಟ್ಟು ಎಲ್ಲನೂ ಮಾಡಿದ್ರೆ ಸರ್. ನಮ್ಮ ತೆಲುಗು ಹೋಗ್ಬೇಕು ಸರ್ ಅಂತ ನನ್ನ ಮಕ್ಕಳಿಗೆ. ಅವರು ನಮ್ಮೂರು ಗೊಂದಿಮಲ್ಲಹಳ್ಳಿ ಕಣಪ್ಪ. ನನ್ನ ಮಗಳು ಮದುವೆ ಮಾಡಿದ್ದೆ ಕಣಪ್ಪ. ಈಗ 2 ವರ್ಷದಲ್ಲಿ ಮದುವೆ ಮಾಡಿದ್ವಿ. ಹಿಂಸೆ ಪಟ್ಟು ಒಂದು ಅಣ್ಣ 20 ದಿನಕ್ಕೆ ಅಣ್ಣ ಮದುವೆ ಇಟ್ಕೊತಾರೆ. ಒಂದಿನ ಮಕನ ತೋರ್ನಲ್ಲ ಕಣ. ನನ್ನ ಮನೆ ಹಾಳು ಬಿದ್ದಾಗ ಮಧ್ಯ ಸರಿ ಬಂದು ಮನೆ ನೋಡಕ್ಕೆ ಬಂದ ತಡ ತಿಕ್ಕ ಬಂದ ಕಣಪ್ಪ. ಮುಂಡೆ ರೋ ಮುಂಡೆ ತಲೆ ಹಿಡಿಕ್ ಮುಂಡೆ. ನನ್ನ ಮಗ ಒಂದು ಮನೆ ಕಟ್ಕೊಳ ಕಣಪ್ಪ. ನನ್ನ ಮಗ ಹೊಡೆದು ಬಡ್ದು ವರದಕ್ಷಿಣೆ ತರೋಗು. ಇನ್ನೊಂದು JCP ಕಾರ್ ತಗೋಬೇಕು. ನಾನು ಕಾರ್ನೂ ತಗೊಂಡ JCPನ ತಗೊಂಡ. ನನ್ನ ಮುಟ್ಟ ಮಗನ ಮನೆ ಹಾಳು ಬಿದ್ದಾಗ ಆ ಹುಡುಗಿ ಹೆಸರು ದುಡ್ಡು ಅಂತ ಹೊಡ್ಕೊಂಬಂದ ನನ್ನ ಮಗ. ನನ್ನ ಮಗಳಿಗೆ ವರದಕ್ಷಿಣೆ ಚಿಲ್ಕರ ಕೊಟ್ಟು ಇವನು ಚಿಕ್ಕಮಗ್ಗೆ ಹೊಸೂರು.
ಹಂಗೆ ನನ್ನ ಮಗಳ ಹೊಡೆದು ಬಡ್ದು ನನ್ನ ಕೂಡ ಮನೆಗೆ 4 ದಿನದ್ದೇ ಹೋಗಿ ನನ್ನ ಮಗಳು ತಿದ್ದಾಗ ನನ್ನ ಮಗಳ ರೂಮಿಗೆ ಮನೆಗೆ ಕಳಿಸೋದು ಮುಂಡ್ಯಾರ ಮುಂಡೆ ಮನೆಗೆ ಕಳಿಸ್ತಾ ಹೋದ್ಲಕ್ಕನಪ್ಪ. ನಾನು ಇದ್ದಂಗೆ ಕಳಿಸ್ತಾ ಹೋದ್ಲಕ್ಕನಪ್ಪ. ನಾನು ಹೋಗಿ ಕರೆದೆ, ಬಾರಪ್ಪ ಅಂದ್ರೆ ನೀರು ಕೊಡ್ತೀನಿ, ಊಟ ಮಾಡಿ ಬರಪ್ಪ ಅಂತವ. ಬರ್ದವದ ಊಟ ಮಾಡಕ್ಕೆ ಇನ್ನೊಂದು ರೂಮಿಗೆ ಹೋಗಿ ಮನೆ ಕಂಡಕನಪ್ಪ. ನಾನು ಇದ್ದಂಗೆ ಹಾಂ ಇದ್ರು ಈಗ ಹೊಡೆದು ಕಳಿಸಿರೋದು ಅರ್ಧ ಸಡ ಇಸ್ಕೊ ಬರೋಂತ ಸಾಲ ಮಾಡಿಕೊಟ್ಟಿದ್ದೀನಿ. ಒಡಬ ಚೀಟಿ ಎಲ್ಲ ಮಡಗಿದ್ದೀನಿ, ಸಾಲ ಮಾಡಿರೋದು ಒಡಬ ಚೀಟಿ ಎಲ್ಲ ಮಡಗಿದ್ದೀನಿ ಕಣಪ್ಪ. ನಾನು ಬ್ಯಾಂಕ್ ಇಟ್ಟಿದ್ದೀನಿ, ಬ್ಯಾಂಕ್ ಇಟ್ಕೊಟ್ಟಿದ್ದೀನಿ, ಎಲ್ಲನೂ ಮಾಡಿದ್ದೀನಿ. 20 ಲಕ್ಷ ಖರ್ಚು ಮಾಡಿ ನಾನು ಚೇಳು ಚೆತ್ತದಲ್ಲಿ ಮದುವೆ ಮಾಡಿಕೊಟ್ಟಕ್ಕನಪ್ಪ. ನಾನು ಕೇಳಿ ಕೆತ್ತದಲ್ಲಿ ನನ್ನ ದೇವಸ್ಥಾನ ತಲೆ ಹಾಕೊಳ 6 ತಿಂಗಳಿಂದ ಹೊಡೆದ್ಬಿಟ್ಟು ಕಳಿಸಿದ ಕಳ್ಸನು